ಹಾಯ್ ಎಲ್ಲರಿಗೂ, ಇದು ಫ್ರೈಡೇ ವ್ಲಾಗ್. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಇವತ್ತು ಶ್ರಾವಣ ಶುಕ್ರವಾರ ಮೊದಲನೇ ದಿನ ಆಗಿರೋದ್ರಿಂದ ಕಳಶ ಇಟ್ಟು ನಾನಿವತ್ತು ಪೂಜೆನ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ, ಆದರೆ ನೈವೇದ್ಯ ಒಂದು ಮಾಡೋದು ಬಾಕಿ ಇದೆ ಅಷ್ಟೇ. ಅದಕ್ಕಿಂತ ಮುಂಚೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಕೂಡ ಮಾಡೋದಿತ್ತು, ಅದಕ್ಕೆ ನೀರು ಇಟ್ಟಿದ್ದೀನಿ. ಇವಾಗ ನೀರು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಬಾಯ್ಲ್ಡ್ ರೈಸನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣ ಹಾಟ್ ಪಾಟಲ್ಲಿ ಬಿಡ್ತೀನಿ. 1-2 ಅವರ್ಸ್ ಆಮೇಲೆ ಮತ್ತೆ ಕುದಿಸ್ಕೊಂಡ್ರೆ ಆಯಿತು ಅಂತ. ಇವಾಗ ಅದು ಕುದಿ ಬರೋದ್ರೊಳಗಡೆ ನಾನಿಲ್ಲಿ ನೈವೇದ್ಯಕ್ಕೆ ಕ್ಯಾರೆಟ್ ಮತ್ತು ಶಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡೋಣ ಅಂತ. ಇವಾಗ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತಾ ಇದ್ದೀನಿ. 1-2 ವಿಸಿಲ್ ಮಾಡ್ತಾಯಿದ್ದೀನಿ. ಇವಾಗ ಅನ್ನ ಕೂಡ ಕುದಿ ಬಂತು, ಅದನ್ನು ಕೂಡ ಹಾಟ್ ಪಾಟಲ್ಲಿ ಇಟ್ಕೊಂಡೆ. ಇವಾಗ ಈ ಕಡೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಗೋಡಂಬಿನ ಹುರಿದು ಎತ್ತಿಟ್ಕೊಂಡು ಅದೇ ಬಾಣಲೆಗೆ 1/4 ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ತೆಗೆದಿಟ್ಕೊತಾ ಇದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಶಾವಿಗೆ ಪಾಯಸ. ಶಾವಿಗೆ ಕೂಡ ಎತ್ತಿಟ್ಕೊಂಡಾಯಿತು. ಇವಾಗ ಅದೇ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡ್ತಾ ಇದ್ದೀನಿ. ಇವಾಗ ಈ ಕಡೆ ಕುಕ್ಕರ್ ಕೂಡ ಕೂಲಾಗಿದೆ, ಅದನ್ನು ಕ್ಯಾರೆಟನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಕೂಡ ಕುದಿ ಬಂತು. ಶಾವಿಗೆ ಇಟ್ಟಿದ್ದೀನಲ್ಲ ಅದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಿರುವಂಥ ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಕಪ್ಪಷ್ಟು ಹಾಲು ಹಾಕ್ಕೊಂಡು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಹಾಗೆ ಫ್ರೈ ಮಾಡಿರುವಂತಹ ಗೋಡಂಬಿನ ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಶಾವಿಗೆ ಮತ್ತು ಕ್ಯಾರೆಟ್ ಪಾಯಸ ರೆಡಿ ಆಯಿತು. ಇವಾಗ ನೈವೇದ್ಯಕ್ಕೆ ಇಟ್ಕೋತಾ ಇದ್ದೀನಿ. ಶ್ರಾವಣದಲ್ಲಿ ಏನು ಪೂಜೆ ಮಾಡ್ತೀನಲ್ಲ ಕಳಶ ಇಟ್ಟು, ಆವಾಗ ಮಾತ್ರ ನೈವೇದ್ಯ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ.